ನಿರ್ದೇಶಕ ದ್ವಾರಕೀಶ್ ಅವರ ಅಂತಿಮ ಯಾತ್ರೆಗೆ, ಅಂತಿಮ ಸಂಸ್ಕಾರಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇರತಕ್ಕಂಥದ್ದು. ಸದ್ಯ ನಾವು ಚಾಮರಾಜಪೇಟೆಯಲ್ಲಿರುವಂತಹ ಹಿಂದೂ ರುದ್ರಭೂಮಿಯಲ್ಲಿದ್ದೀವಿ. ಇಲ್ಲಿ ಅವರಿಗೆ ಅಗ್ನಿ ಸ್ಪರ್ಶವನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಬ್ರಾಹ್ಮಣರ ವಿಧಿವಿಧಾನದ ಪ್ರಕಾರವಾಗಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಟಿಆರ್ ಮಿಲ್ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಸುಮಾರು 11:15 ಟೌನ್ ಹಾಲ್ ಬಳಿಯಿಂದ ಎಲ್ಲರ ಅಲ್ಲಿಂದ ಪಾರ್ಥಿವ ಶರೀರ ಹೊರಡಲಿದೆ. ನಂತರ ಇಲ್ಲಿಗೆ ಪಾರ್ಥಿವ ಶರೀರ 12 ಗಂಟೆಯ ಹೊತ್ತಿಗೆ ಬರುತ್ತೆ ಅಂತ ಅಂದಾಜು ಮಾಡಲಾಗ್ತಿರ್ತಕ್ಕಂಥದ್ದು. ಹಾಗಾಗಿ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂತಾ ಇರತಕ್ಕಂಥದ್ದು. ಇದೇ ಚಿತಾಭಸ್ಮದ ಮೇಲೆ ಅವರ ಚಿತೆಗೆ ಅಗ್ನಿಯ ಒಂದು ಸ್ಪರ್ಶ ಆಗಲಿರ್ತಕ್ಕಂಥದ್ದು. ಮೊದಲಿಗೆ ಇಲ್ಲಿ ಕೆಲವೊಂದು ಸಂಸ್ಕಾರಗಳನ್ನ ಮಾಡಲಾಗುತ್ತೆ, ಪೂಜೆಗಳನ್ನ ಮಾಡಲಾಗುತ್ತೆ. ಬ್ರಾಹ್ಮಣರ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಮೊದಲಿಗೆ ಪ್ರೇತ ಸಂಸ್ಕಾರ ಅನ್ನುವಂತಹ ಒಂದು ಪೂಜೆಯನ್ನ ಮಾಡಲಾಗುತ್ತೆ. ಅದಾದ ನಂತರ ಅವರ ಕಿವಿಯಲ್ಲಿ ನಾರಾಯಣನ ಸ್ಮರಣೆಯನ್ನ ಮಾಡಲಾಗುತ್ತೆ. ಚಿತೆಗೆ ಅಗ್ನಿ ಹೋಮವನ್ನ ಮಾಡಲಾಗುತ್ತೆ. ನಂತರ ಚಿತಾ ಶುದ್ಧಿಯನ್ನ ಮಾಡಿ ಭೂಸ್ಪರ್ಶವನ್ನ ಮಾಡಿ ದಹನ ಮಾಡಿ ಅಗ್ನಿ ದಿಗ್ಬಂಧನವನ್ನ ಮಾಡಲಾಗುತ್ತೆ. ಹಿರಿಯ ಮಗನಿಂದ ಅಗ್ನಿಯನ್ನ ಸ್ಪರ್ಶ ಮಾಡಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಸಿದ್ಧತೆಗಳೆಲ್ಲ ಪೂರ್ಣಗೊಳ್ಳುವ ಹೊತ್ತಿಗೆ ಪಾರ್ಥಿವ ಶರೀರ ಕೂಡ, ದ್ವಾರಕೀಶ್ ಅವರ ಪಾರ್ಥಿವ ಶರೀರ ಕೂಡ ಬರಲಿದೆ. ಅವರಿಗೆ ಅಂತಿಮ ವಿಧಿವಿಧಾನದ ಪ್ರಕಾರ ನಮನಗಳನ್ನು ಸಲ್ಲಿಸಿ ಕುಟುಂಬಸ್ಥರೆಲ್ಲ ಸೇರಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸುತ್ತಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.